ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಬಿಹಾರ ಸಚಿವ ನಿತಿನ್ ನಬೀನ್ ನೇಮಕ ಆಗಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ರಿಂದ ಆದೇಶ. ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಬಿಹಾರ ಸಚಿವ ನಿತಿನ್ ನಬೀನ್ ನೇಮಕ ಆಗಿದ್ದಾರೆ. ಬಿಜೆಪಿಯ ನ್ಯಾಷನಲ್ ಸೆಕ್ರೆಟರಿ ಅರುಣ್ ಸಿಂಗ್ರಿಂದ ಆದೇಶ. ಪ್ರಸ್ತುತ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವಧಿ 2024ರಲ್ಲಿ ಕೊನೆಗೊಂಡಿತ್ತು. 2024ರ ಸಾರ್ವತ್ರಿಕ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಅವಧಿಯ ವಿಸ್ತರಣೆ. ಬಿಹಾರ ಸರ್ಕಾರದ ಕ್ಯಾಬಿನೆಟ್ ಸಚಿವರಾಗಿರುವ ನಬೀನ್ ರಾಜ್ಯ ಘಟಕಗಳ ನಡುವೆ ಸಮನ್ವಯ ಸಾಧಿಸುವುದು, ಸಾಂಸ್ಥಿಕ ವ್ಯವಹಾರಗಳ ಮೇಲ್ವಿಚಾರಣೆ, ದೇಶದಾದ್ಯಂತ ಬಿಜೆಪಿಯ ರಾಜಕೀಯ ಮತ್ತು ಚುನಾವಣಾ ಕಾರ್ಯತಂತ್ರ ರೂಪಿಸುವುದು, ಕೆಲವು ಪ್ರಮುಖ ಕಾರ್ಯಗಳನ್ನು ಜಾರಿಗೆ ತರೋದಕ್ಕೆ ಸಹಾಯ ಮಾಡುವ ಜವಾಬ್ದಾರಿ ನಿತಿನ್ ನಬೀನ್ ಕುಟುಂಬ ರಾಜಕೀಯ ಹಿನ್ನೆಲೆ ಹೊಂದಿದೆ. ನಿತಿನ್ ನಬೀನ್ ತಂದೆ ನಬೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಬಿಜೆಪಿಯ ಶಾಸಕರಾಗಿಯೂ ಕೆಲಸ ಮಾಡಿದ್ದಾರೆ. ತಂದೆಯ ನಿಧನದ ಬಳಿಕ ಬಿಜೆಪಿಯಲ್ಲಿ ನಿತಿನ್ ನಬೀನ್ ಸಕ್ರಿಯರಾದರು. ಹಂತ ಹಂತವಾಗಿ ಬಿಜೆಪಿಯಲ್ಲಿ ಉನ್ನತ ಸ್ಥಾನಕ್ಕೇರಿದ್ದಾರೆ. ಕಾರ್ಯಕರ್ತನಾಗಿ, ಮುಖಂಡನಾಗಿ, ಶಾಸಕನಾಗಿ, ಬಳಿಕ ಸಚಿವರಾಗಿ ಸೇವೆ. ನಿತಿನ್ ನಬೀನ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆಯಾಗಿದ್ದಾರೆ. ಸೊ ಬಿಜೆಪಿಯಲ್ಲಿ ಅನೇಕ ತರಹದ ಜವಾಬ್ದಾರಿಗಳನ್ನು, ಈ ಹಿಂದೆ ಯಾರ ಅವಧಿ ಮುಕ್ತಾಯ ಆಯಿತು ಅದನ್ನು ಮುಂದುವರಿಸುವುದಕ್ಕಾಗಿ ಅನೇಕ ಯುವ ಪಡೆಗಳಿಗೆ ಮಣೆ ಹಾಕುವ ಕೆಲಸಗಳು ಬಿಜೆಪಿ ನಡೀತಾ ಇದೆ. ಇನ್ನು ಬಿಜೆಪಿಯ ಬೇರೆ ಬೇರೆ ಯಾವ್ಯಾವ ರಾಜ್ಯದಲ್ಲಿ ಆಡಳಿತದಲ್ಲಿದೆಯೋ, ಯಾವ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆಯಾಗಿದೆಯೋ ಎಲ್ಲ ರಾಜ್ಯಗಳ ಕೋರ್ ಕಮಿಟಿಯನ್ನು ಕೂಡ, ಅದರ ಪದಾಧಿಕಾರಿಗಳನ್ನು ಕೂಡ ಬದಲಾಯಿಸ್ತಾ ಇದ್ದಾರೆ. ಅಂದರೆ ಯುವ ಜನಾಂಗಕ್ಕೆ ಅಥವಾ ಯುವತ್ವಕ್ಕೆ ಅವಕಾಶ ಕೊಡುವಂಥ ಕೆಲಸಗಳಾಗ್ತಾ ಇದೆ. ಆ ವಿಚಾರದಲ್ಲಿ ಕರ್ನಾಟಕದಲ್ಲಿ ಯಾವಾಗ ರೀಶಫಲ್ ಆಗುತ್ತೋ ಗೊತ್ತಿಲ್ಲ. ಬಿಜೆಪಿಯ ಆಂತರಿಕ ಚರ್ಚೆಯ ಪ್ರಕಾರ ಕರ್ನಾಟಕ ಬಿಜೆಪಿಯ ಪದಾಧಿಕಾರಿಗಳ ಬದಲಾವಣೆಗಳು, ಒಂದಷ್ಟು ಬದಲಾವಣೆಗಳಾಗಿದೆ, ಆದರೆ ಪರಿಪೂರ್ಣ ಬದಲಾವಣೆಗಳು ಬೇಕು ಎನ್ನುವಂಥ ಕೂಗು ಬಿಜೆಪಿಯಲ್ಲಿ ಇರೋದ್ರಿಂದಾಗಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಬದಲಾವಣೆ ಮಾಡೋ ಸಾಧ್ಯತೆಗಳಿದ್ದಾವೆ ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ಬಿಹಾರದ ಈ ರಾಜಕೀಯ ಬದಲಾವಣೆ ಇನ್ನು ದೇಶದ ಬಿಜೆಪಿಯ ಬೇರೆ ಬೇರೆ ರಾಜ್ಯಗಳ ಬದಲಾವಣೆಗೂ ಕೂಡ ಪ್ರೇರಣೆಯಾಗಿದೆ ಎನ್ನುವಂತಹ ಅನೇಕ ತರಹದ ಚರ್ಚೆಗಳು ಕೂಡ ವ್ಯಾಪಕವಾಗಿ ದೇಶದಾದ್ಯಂತ ನಡೆಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.